ಅವರ ಕಾಂಗ್ರೆಸ್ಸಿನ ವಿರೋಧ ವ್ಯಕ್ತ ಮಾಡೋಕ್ಕೋಸ್ಕರ ಅಧಿವೇಶನ ಕರೆದು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣ ಪೋಲ್ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪು, ಅದನ್ನು ವಿರೋಧ ಮಾಡ್ತೀವಿ ನಾವು. ಆದರೆ ಇವತ್ತು ಅವರು ಮಾಡ್ತಾ ಇರೋವಂಥದ್ದು ಒಂದು ಕಾಂಗ್ರೆಸ್ಸಿನ ಒಂದು ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಅದರಿಂದ ಈ ಗಾಂಧಿ ಏನ್ ಹೇಳವ್ರೆ, ಮಹಾತ್ಮ ಗಾಂಧೀಜಿ ಮುಗಿಸ್ಬೇಕಲ್ಲ, ಇನ್ನ ಜಾಸ್ತಿ ಹೊತ್ತಾಗ್ಬೇಕಾ? ಅಲ್ಲ, ಗಾಂಧೀಜಿಯವರ ಆಶಯಗಳು ಏನಿತ್ತು ಅದು ಪ್ರಿಂಟ್ ಮಾಡಿಲ್ಲ. ಸತ್ಯಮೇವ ಜಯತೇನೂ ಇಲ್ಲ, ಸ್ವಚ್ಛ ಭಾರತ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಇವ್ರಿಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಹಣಕಾಸಿಲ್ಲ ಅದಕ್ಕೆ. ಒಂದೇ ಇಲ್ಲ, ಒಂದೇ ಮಾತಾಡೋದು ನೀವೆಲ್ಲ ಯಾಕೆ ನೈತಿಕತೆ ಇದೆ. ಸ್ವಚ್ಛ ಭಾರತ ಅದು ಅದು ಒಂದು ಭಾಗ. ಮುಗಿಸ್ಲಿ, ಅವ್ರು ಮಾತಾಡಿ ಮುಗಿಸ್ಲಿ, ಅಧ್ಯಕ್ಷರೇ, ಅಲ್ಲ ಶಿವಲಿಂಗೇಗೌಡ್ರೆ, ಅಧ್ಯಕ್ಷರೇ, ನಾನು ಹೇಳೋದು ಇವರು ನಿಜವಾಗೂ ಗಾಂಧಿಗೆ ಒಂದು ಗೌರವ ಕೊಡೋದಾಗಿದ್ದಾರೆ. ಗಾಂಧೀಜಿಗೆ ಗೌರವ ಒಂದು ಅಂದ್ರೆ ಮನಸ್ಫೂರ್ತಿಯಾಗಿ ಅವ್ರಿಗೆ ಒಂದು ನಮನ ಸಲ್ಲಿಸೋದಾಗಿದ್ರೆ ಅವ್ರೇನ್ ಕೊಡ್ಬೇಕಾಯ್ತು? ಎಂಡ ಕುಡಿಬೇಡಿ ಅಂತ ಕೊಡ್ಬೇಕಾಯ್ತು. ಮದ್ಯಪಾನ ಮಾಡಬೇಡಿ, ಮನೆ ಹಾಳಾಗ್ತೈತೆ. ಗಾಂಧೀಜಿ ಹೇಳಿರೋ ಹೊರಡದು ಮದ್ಯಪಾನ ಮಾಡಬೇಡಿ ಅಂತ. ಇವರು 2000 ಲೈಸೆನ್ಸ್ ಕೊಟ್ಟಿದ್ದಾರೆ, ಕುಡೀರಿ 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 ಅಂತ. ಇದಕ್ಕೆಲ್ಲ ಹಣ ಅದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಜನ ಅಟ್ಲೀಸ್ಟ್ ನೋಡಿ ಒಂದು 2% ಆದ್ರೂ ಬಿಡೋರ ನಾವು ಕುಡಿಯೋದು. ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ. ಇದು ಅಕ್ಷಮ್ಯ ಅಪರಾಧ. ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ದೀರಾ, ಅವ್ರು ಹೇಳದೇ ಇರೋ ಪದಗಳನ್ನ ಹೇಳಿ ಗಾಂಧೀಜಿಗೆ ಅವಮಾನ ಮಾಡ್ತಾ ಇದ್ದೀರಾ. ಇನ್ನೊಂದ್ ಕಡೆ ಸರ್ಕಾರದ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ. ಇದು ನೀವು ಸರ್ಕಾರ ಮಾಡ್ತಾ ಇರೋ ಜನಗಳಿಗೆ ದ್ರೋಹ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಸುನಿಲ್ ಕುಮಾರ್, ಮೊನ್ನೆ ಸಭಾಧ್ಯಕ್ಷರೇ, ಈ ಜಾಹೀರಾತಿನ ಬಗ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನು ತಕರಾರು ಇರ್ತಾ ಇರ್ಲಿಲ್ಲ. ಅಲ್ಲ, ನಾನು ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟಿದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು. ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ, ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇತ್ತು. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ, ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ, ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ. ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೆ ಈ ರೀತಿ ಸಭಾಧ್ಯಕ್ಷರೇ, ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ, ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಇದಕ್ಕೆ ಅವಕಾಶನ ಕೊಡಬಾರ್ದು. ತಾವು ಮಾನ್ಯ ಮಂತ್ರಿಗಳು ಅವರು ಉತ್ತರ ಕೊಡ್ಲಿ, ಮಂತ್ರಿಗಳು ಹೇಳ್ಬೇಕು. ಅವ್ರ ಪಕ್ಷದಿಂದ ಕೊಡ್ಕೊಳ್ಳಿ, ಪಕ್ಷದ ದುಡ್ಡು ಕೊಡ್ಲಿ, ಸರ್ಕಾರ ದುಡ್ಡು ಯಾಕೆ ಕೊಡ್ಬೇಕು ಇದಕ್ಕೆ? ಇದನ್ನೇ ಮಾತಾಡಿಕೊಂಡು ಹೋಗ್ತದ, ಸ್ವಲ್ಪ ಮುಂದೆ ಹೋಗ್ತದ. ನಿಮ್ಗೆ ಏನಾಯ್ತು ಅಲ್ಲಿ ಮಾತಾಡಿದ ಮಂತ್ರಿಗಳಲ್ಲಿ ಇರುವಂತ ಇಶ್ಯೂ ಗಾಂಧಿಯವ್ರ ಬಗ್ಗೆ ನಮ್ದು ಯಾವ ರೀತಿ ಪ್ರೇಮ, ಪ್ರೀತಿ, ಗೌರವ ಇದೆ ಅಂತಂದ್ರೆ, ಒಂದು ನಿಮಿಷ ಪ್ಲೀಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್